ಕರ್ನಾಟಕದಲ್ಲಿ ದಿಢೀರ್ ಮಳೆ, ರೈತರಿಗೆ ಆತಂಕ. ಮಾರ್ಚ್ ಅಂತ್ಯಕ್ಕೆ ಕಾದಿದೆಯ ಸಿಹಿ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಕರುನಾಡಿನ ಹವಾಮಾನ ಈಗ ಅಕ್ಷರಶಃ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಎಂಬಂತಾಗಿದೆ. ಬುಧವಾರವಷ್ಟೇ ರಾಜ್ಯದ ಬರೋಬ್ಬರಿ 8ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ದಿಢೀರಂತ ಧಾರಾಕಾರ ಮಳೆ ಸುರಿದಿದೆ. ಫೆಬ್ರವರಿ ತಿಂಗಳ ಕೊನೆಯಲ್ಲಿ ಬೇಸಿಗೆ ಶುರುವಾಗುವ ಹೊತ್ತಿನಲ್ಲಿ ಸುರಿದಂತಹ ಈ ಅಕಾಲಿಕ ಮಳೆ ತಮ್ಮ ಬೆಳೆಗಳನ್ನು ಕಟಾವು ಮಾಡಲು ಕಾಯ್ತಾ ಇದ್ದ ಸಾವಿರಾರು ರೈತರಿಗೆ ತೀವ್ರ ಆಘಾತ, ಆತಂಕ, ಚಿಂತೆಯನ್ನು ತಂದೊಡ್ಡಿದೆ. ದ್ರಾಕ್ಷಿ, ಮಾವು ಮತ್ತು ರಬಿ ಬೆಳೆಗಳಿಗೆ ಈ ಮಳೆ ಅಕ್ಷರಶಃ ಕಂಟಕವಾಗಿ ಪರಿಣಮಿಸಿದೆ. ಆದರೆ ನಾಣ್ಯಕ್ಕೆ ಇನ್ನೊಂದು ಮುಖ ಇರುವಂತೆ ಕಳೆದ ಕೆಲವು ದಿನಗಳಿಂದ ನೆತ್ತಿ ಸುಡುವ ಬಿಸಿಲಿಗೆ ಕಂಗೆಟ್ಟಿದ್ದ ಜನಸಾಮಾನ್ಯರಿಗೆ ಮತ್ತು ಕಾಡಲ್ಲಿ ನೀರಿಲ್ಲದೆ ಪರದಾಡ್ತಾ ಇದ್ದ ವನ್ಯಜೀವಿಗಳಿಗೆ ಈ ಮೊದಲ ಮಳೆ ತಂಪೆರೆದಿದೆ, ಭಾರಿ ಸಂತಸ ತಂದಿದೆ ಎಂಬುದು ಕೂಡ ಅಷ್ಟೇ ಸತ್ಯ. ಹಾಗಾದ್ರೆ ಇಂದಿನ ಹವಾಮಾನ ಹೇಗಿರಲಿದೆ? ಇಂದು ಕೂಡ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಮಳೆಯಾಗುವ ಮುನ್ಸೂಚನೆ ಇದೆಯಾ? ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವ ಜಿಲ್ಲೆಗಳಲ್ಲಿ ಯಾವ ಭಾಗದಲ್ಲಿ ಎಷ್ಟು ಮಳೆಯಾಗಲಿದೆ ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಚಂಡಮಾರುತದ ಪರಿಚಲನವೂ ಕೂಡ ಕರ್ನಾಟಕದ ಮೇಲಿದೆಯಂತೆ, ಅಂದರೆ ಸೈಕ್ಲೋನ್ ಎಫೆಕ್ಟ್ ಕೂಡ ಡಬಲ್ ಇದೆಯಂತೆ. ಎಲ್ಲ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮೂರಲ್ಲಿ ಮಳೆ ಇದೆಯಾ? ನಿಮ್ಮ ಊರಲ್ಲಿ ಹೇಗಿದೆ ವಾತಾವರಣ ಅನ್ನೋದನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಒಂದು ಕಮೆಂಟ್, ನಿಮ್ಮ ಒಂದು ಲೈಕ್ ನಮಗೆ ಸಪೋರ್ಟ್ ಮಾಡದ ಹಾಗೆ. ಸೊ ನಮಗೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಊರು ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಧಾರಾಕಾರ ಮಳೆಯ ನಂತರ ಇಂದು ಗುರುವಾರ ಕೆಲವೊಂದಿಷ್ಟು ಕಡೆಗಳಲ್ಲಿ ಹೇಗಿದೆ ಅಂತ ನೋಡ್ತಾ ಹೋಗೋದಾದರೆ, ಹವಾಮಾನ ವರದಿಯ ಪ್ರಕಾರ ಇಂದು ಕೂಡ ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಭಾಗದ ಕೆಲವು ಕಡೆಗಳಲ್ಲಿ ಭಾರೀ ಮಳೆಯ ಮುನ್ಸೂಚನೆಯನ್ನು ಕೊಡಲಾಗಿತ್ತು. ಇನ್ನು ಮಳೆಯಾಗಲಿರುವಂತಹ ಜಿಲ್ಲೆಗಳು ಯಾವುವು ಅಂತಂದರೆ, ದಕ್ಷಿಣ ಕನ್ನಡ ಜಿಲ್ಲೆಯ 1 ಅಥವಾ 2 ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆಯಂತೆ. ಜೊತೆಗೆ ಮಲೆನಾಡು ಭಾಗದ ಪ್ರಮುಖ ಜಿಲ್ಲೆಗಳಾಗಿರೋ ಕೊಡಗು, ಮೈಸೂರು ಮತ್ತು ಹಾಸನ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾದ ಮತ್ತು ಗುಡುಗು ಸಹಿತ ತುಂತುರು ಮಳೆಯಾಗುವ ಸಾಧ್ಯತೆ ಇದೆ ಅಂತ IMD ಎಚ್ಚರಿಕೆಯನ್ನು ಕೊಟ್ಟಿದೆ. ಇನ್ನು ಡ್ರೈ ಏರಿಯಾ ಅಂದರೆ ಡ್ರೈ ವೆದರ್ ಅಂದರೆ ಎಲ್ಲೆಲ್ಲಿ ಒಣ ಬಿಸಿಲು ಎಲ್ಲಿದೆ ಅಂತಂದರೆ, ಕರಾವಳಿ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಸಂಪೂರ್ಣ ಬಿಸಿಲು ಇರಲಿದೆಯಂತೆ. ದಕ್ಷಿಣ ಒಳನಾಡಿನ ಜಿಲ್ಲೆಗಳಾಗಿರುವಂತಹ ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಮಗಳೂರು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ದಾವಣಗೆರೆ, ಕೋಲಾರ, ಮಂಡ್ಯ, ರಾಮನಗರ, ಶಿವಮೊಗ್ಗ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಮಳೆ ಲಕ್ಷಣಗಳು ಇರಲಿಲ್ವಂತೆ ಇವತ್ತು. ಜೊತೆಗೆ ಒಣ ಹವೆ ಇದೆ ಅಂತ ಹೇಳಲಾಗಿತ್ತು. ಇನ್ನು ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಮಂಗಳವಾರ ರಾತ್ರಿ ಮತ್ತು ಬುಧವಾರ ಅಂದರೆ 2 ದಿನಗಳಲ್ಲಿ ಮೊನ್ನೆ ಅಷ್ಟೇ ಮಂಡ್ಯ, ಕೊಡಗು ಹಾಗೂ ಹಾವೇರಿ ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆಯಾಗಿತ್ತು. ಮಂಡ್ಯ ಜಿಲ್ಲೆಯಲ್ಲಿ 7.6 ಮಿಲಿಮೀಟರ್ನಷ್ಟು ಮಳೆ ಸುರಿದಿತ್ತು. ಇನ್ನು ಕೊಡಗು ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಬುಧವಾರ ಕೆಲಕಾಲ ಮಳೆ ಸುರಿದಿದೆ. ದಿಢೀರಂತ ಸುರಿದಂತಹ ಮಳೆಯಿಂದಾಗಿ ಕಾಫಿ ಫಸಲು ಕೊಚ್ಚಿ ಹೋಗಿದೆ ಅಂತ ಹೇಳಲಾಗಿದೆ. ಜೊತೆಗೆ ಅಲ್ಲಲ್ಲಿ ಗುಡುಗು ಸಹಿತ ಸಾಮಾನ್ಯ ಮಳೆಯಾಗಿದೆ. ಅದರಲ್ಲೇ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗಿದೆ. ಇನ್ನು ವೀಕ್ಷಕರೇ, ಮಾರ್ಚ್ ತಿಂಗಳು ಬಂತಂದ್ರೆ ಸಾಕು, ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ದಾಟಿ ಹೋಗಿರುತ್ತೆ. ಆದರೆ ಈ ಸುಡು ಬಿಸಿಲಿನ ಮಧ್ಯೆಗೆ ಒಂದು ಭಾರಿ ದೊಡ್ಡ ಸಿಹಿ ಸುದ್ದಿ ಕಾದಂತ ಕಾಣಿಸ್ತಾ ಇದೆ. ಅದೇನಂತಂದ್ರೆ ಪೂರ್ವ ಮುಂಗಾರು ಮಳೆಯ ಆಗಮನ. ಮಳೆಗಾಲ ಆರಂಭಕ್ಕೂ ಮುನ್ನ ಅಂತಂದರೆ ಜೂನ್ ತಿಂಗಳ ಮುಂಗಾರಿಗೂ ಮುನ್ನ ರಾಜ್ಯದಲ್ಲಿ ಶುರುವಾಗುವಂತಹ ಗುಡುಗು, ಸಿಡಿಲು, ಬಿರುಗಾಳಿ ಸಹಿತ ಪೂರ್ವ ಮುಂಗಾರು ಮಳೆಯು ಮಾರ್ಚ್ ಅಂತ್ಯಕ್ಕೆ ಅಬ್ಬರದಿಂದ ಶುರುವಾಗಲಿದೆ ಅಂತ ಹವಾಮಾನ ಇಲಾಖೆ ಬಹಳ ಖುಷಿಯ ಮುನ್ಸೂಚನೆಯನ್ನು ಕೊಟ್ಟಿದೆ. ಅಷ್ಟಕ್ಕೂ ಈ ಪೂರ್ವ ಮುಂಗಾರು ರಾಜ್ಯದ ಯಾವ ದಿಕ್ಕಿನಿಂದ ಎಂಟ್ರಿ ಕೊಡಲಿದೆ ಅಂತ ನೋಡ್ತಾ ಹೋಗೋದಾದರೆ, ಇದು ನಮ್ಮ ಗಡಿಯ ಪಕ್ಕದಲ್ಲಿರುವ ಕೇರಳದ ವಾಯನಾಡು ಕಡೆಯಿಂದ ಶುರುವಾಗಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಮೂಲಕ ಕರ್ನಾಟಕ ರಾಜ್ಯವನ್ನ ಭರ್ಜರಿಯಾಗಿ ಪ್ರವೇಶ ಮಾಡಲಿದೆ. ಮಾರ್ಚ್ ಕೊನೆ ವಾರದ ವೇಳೆಗೆ ಚಾಮರಾಜನಗರದಿಂದಲೇ ಈ ಪೂರ್ವ ಮುಂಗಾರು ಮಳೆ ಶುರುವಾಗಿ ನಂತರ ರಾಜ್ಯದ ಇತರೆ ಭಾಗಗಳಿಗೂ ವಿಸ್ತರಿಸಲಿದೆ. ಮಾರ್ಚ್ ಅಂತ್ಯದವರೆಗೆ ಶುರುವಾಗುವಂತಹ ಈ ಬಿರುಗಾಳಿ ಮಳೆಯು ಬಿಸಿಲಿನಿಂದ ತತ್ತರಿಸುವಂತಹ ಜನರಿಗೆ, ಒಣಗ್ತಾ ಇರುವಂತಹ ಕೆರೆ ಕಟ್ಟೆಗಳಿಗೆ ಮತ್ತು ಬೆಂಡಾಗ್ತಾ ಇರುವ ಅರಣ್ಯ ಪ್ರದೇಶಗಳಿಗೆ ಅಕ್ಷರಶಃ ಅಮೃತವಾಗಲಿದೆ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನ ಹವಾಮಾನ ಹೆಂಗಿದೆ? ರಾಜ್ಯದ ಹವಾಮಾನ ಬಗ್ಗೆ ಮಾತನಾಡ್ತಾ ಹೋಗೋದಾದರೆ, ನಮ್ಮ ರಾಜಧಾನಿ ಸಿಲಿಕಾನ್ ಸಿಟಿ ಬೆಂಗಳೂರಿನ ಹವಾಮಾನ ಮರೆಯುವಂತಿಲ್ಲ. ಕಳೆದ ಕೆಲವು ದಿನಗಳಿಂದ ಬೆಂಗಳೂರಿನಲ್ಲಿ ಬಿಸಿಲು ಸ್ವಲ್ಪ ಚುರುಕಾಗಿತ್ತು. ಆದರೆ ಇಂದಿನಿಂದ ಹವಾಮಾನ ಪ್ರಕಾರ ಮುಂದಿನ 2-3 ದಿನಗಳವರೆಗೆ ಮೋಡ ಕವಿದ ವಾತಾವರಣ. ಅಷ್ಟೇ ಅಲ್ಲ, ಕೆಲವೊಂದಿಷ್ಟು ಭಾಗಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಇನ್ನು ತಾಪಮಾನದ ವಿಚಾರಕ್ಕೆ ಬಂದರೆ, ಬೆಂಗಳೂರಲ್ಲಿ
ಗರಿಷ್ಠ ತಾಪಮಾನ 32 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ತಾಪಮಾನ 20 ಡಿಗ್ರಿ ಸೆಲ್ಸಿಯಸ್ ದಾಟುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಂಜೆಯಾಗ್ತಾ ಇದ್ದಂತೆ ಧಾರಾಕಾರ ಮಳೆಯಾಗುವ ಮುನ್ಸೂಚನೆಯನ್ನ IMD ಎಚ್ಚರಿಕೆ ಕೊಟ್ಟಿದೆ. ಕೊನೆಯದಾಗಿ ರಾಜ್ಯದಲ್ಲಿ ಈಗ ಮಳೆ ಮತ್ತು ಬಿಸಿಲು ಕಣ್ಗಾವಲು ಕಣ್ಣಾಮುಚ್ಚಾಲೆಯಾಟ ಯಾಕೆ ನಡೀತಾ ಇದೆ, ಸಮುದ್ರದ ಮೇಲ್ಮೈಯಲ್ಲಿ ಆಗ್ತಾ ಇರುವ ಬದಲಾವಣೆಗಳೇನಂತ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ, ಬಂಗಾಳ ಕೊಲ್ಲಿಯಲ್ಲಿ ಆಗ್ನೇಯ ಭಾಗದಲ್ಲಿ ಸರಾಸರಿ ಸಮುದ್ರ ಮಟ್ಟಕ್ಕಿಂತ 1.5 ಕಿಲೋಮೀಟರ್ ಎತ್ತರವರೆಗೆ ಚಂಡಮಾರುತ ಪರಿಚಲನೆ ಮುಂದುವರಿಯಲಿದೆ. ಅಂದರೆ ಚಂಡಮಾರುತ ಬೀಸ್ತಾ ಇದೆ. ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದರೆ, ಕರ್ನಾಟಕದ ದಕ್ಷಿಣ ಒಳನಾಡು ಅಂದರೆ ದಕ್ಷಿಣ ಒಳಭಾಗ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಮುದ್ರ ಮಟ್ಟದಿಂದ 1.5 ಕಿಲೋಮೀಟರ್ ಎತ್ತರದಲ್ಲಿ ವಾಯುಮಾರ್ಗದ ಪರಿಚಲನೆ ಅಂದರೆ ಚಂಡಮಾರುತದ ಎಫೆಕ್ಟ್ ಕಂಡು ಬರಲಿದೆ ಅಂತ ಹೇಳಲಾಗಿದೆ. ಮತ್ತೊಂದು ಪ್ರಮುಖ ಅಂಶ ಏನಂತಂದ್ರೆ, ಕರ್ನಾಟಕದ ದಕ್ಷಿಣ ಒಳಭಾಗದಿಂದ ಶುರುವಾಗಿ ಉತ್ತರ ಒಳನಾಡಿನಲ್ಲಿ ಎಂಟ್ರಿ ಕೊಟ್ಟು ಮಹಾರಾಷ್ಟ್ರದ ಮರಾಠವಾಡದವರೆಗೆ ಸಮುದ್ರ ಮಟ್ಟದ ಮೇಲ್ಮೈ ಅಂದರೆ ಇವೆಲ್ಲ ಕಡೆಯಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ, ಗೋವಾ ಈ 3 ರಾಜ್ಯಗಳಿಗೆ ಚಂಡಮಾರುತದ ಎಫೆಕ್ಟ್ ಇರಲಿದೆ ಅಂತ ಹೇಳಲಾಗಿದೆ. ಮುಂದಿನ 1 ವಾರಗಳವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ 1 ಅಥವಾ 2 ಸ್ಥಳಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಕೊಡಗು, ಮೈಸೂರು, ಹಾಸನ ಜಿಲ್ಲೆಗಳಲ್ಲಿ ಮತ್ತು ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ, ಉತ್ತರ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಹಾಗೂ ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಮಗಳೂರು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ದಾವಣಗೆರೆ, ಕೋಲಾರ, ಮಂಡ್ಯ, ರಾಮನಗರ, ಶಿವಮೊಗ್ಗ, ತುಮಕೂರು, ವಿಜಯನಗರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಬಿರುಗಾಳಿ ಸಹಿತ ಮಳೆಯಾಗ್ತಾ ಇರೋದ್ರಿಂದ ವಿಜಯಪುರ, ಬಾಗಲಕೋಟೆ ಹಾಗೂ ಬೆಳಗಾವಿ ಜಿಲ್ಲೆಯ ಕೆಲವು ಕಡೆ ದ್ರಾಕ್ಷಿ ಫಸಲು ಹಾನಿಯಾಗಿದೆ. ವಿಜಯಪುರ ಜಿಲ್ಲೆಯ ತಿಕೋಟ, ಚಿಡಚನ್, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಹಾಗೂ ಬೆಳಗಾವಿ ಜಿಲ್ಲೆಯ ತೆಲಸಂಗ್, ಐಗಳಿ ಭಾಗದಲ್ಲಿ ಅಕಾಲಿಕ ಮಳೆ, ಬಿರುಗಾಳಿಯಿಂದಾಗಿ ದ್ರಾಕ್ಷಿ ಹಾನಿಯಾಗಿದೆ. ಸದ್ಯ ದ್ರಾಕ್ಷಿ ಕಟಾವು ಹಾಗೂ ಒಣ ದ್ರಾಕ್ಷಿ ತಯಾರಿಕೆ ಪ್ರಕ್ರಿಯೆ ಶುರುವಾಗಿದ್ದು, ಈವರೆಗೆ 30ರಷ್ಟು ದ್ರಾಕ್ಷಿ ಫಸಲನ್ನು ಕಟಾವು ಮಾಡಲಾಗಿದೆ. ಆದರೆ ಮಳೆಗೆ ಹಾಳಾಗಿರುವಂತಹ ದ್ರಾಕ್ಷಿ ಬೆಳೆಗಾರರು ವಿಮೆ ಮಾಡಿಸಿದ್ರೆ 72 ಗಂಟೆಯಲ್ಲಿ ಸಂಬಂಧಿಸಿದ ವಿಮೆ ಕಂಪನಿ ಕಂದಾಯ ಇಲಾಖೆಯವರಿಗೆ ಮಾಹಿತಿಯನ್ನು ನೀಡಬೇಕು ಅಂತ ದ್ರಾಕ್ಷಿ ಬೆಳೆಗಾರರ ಸಂಘ ಅಧ್ಯಕ್ಷರು ಹೇಳ್ತಾಗಿದ್ದಾರೆ. ನೋಡಿ, ಒಂದು ಕಡೆ ದ್ರಾಕ್ಷಿ ಬೆಳೆಗಾರರು ಹಾನಿಗೊಳಗಾಗಿದ್ದಾರೆ. ಜೊತೆಗೆ ಇಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ನೆಲಕಚ್ಚಿದ ಬೆಳೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನಾದ್ಯಂತ ಮಂಗಳವಾರ ಮತ್ತು ಬುಧವಾರ ರಾತ್ರಿ ಸುರಿದಂತಹ ಭಾರೀ ಮಳೆಗೆ ಜೋಳ, ಸಜ್ಜೆ, ಕಡಲೆ ನೆಲಕಚ್ಚಿವೆ. ಬೆಳೆ ಫಸಲು ಕೈಗೆ ಬರುವ ಹೊತ್ತಿನಲ್ಲೇ ಅಕಾಲಿಕ ಮಳೆಯಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಇನ್ನು ಮಲೆನಾಡು ಭಾಗದಲ್ಲಿಯೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ, ಕೊಪ್ಪ, ನರಸಿಂಹಪುರದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿದಿದೆ. ಇಲ್ಲಿ ಕಾಫಿ ಮತ್ತು ಅಡಿಕೆಗೆ ಭಾರೀ ಹಾನಿಯಾಗಿದೆ. ರೈತರು ಕಂಗಾಲಾಗಿದ್ದಾರೆ. ಅದೇನೇ ಆಗಲಿ ವೀಕ್ಷಕರೇ, ಈ ರೈತರಿಗೆ ಈ ಅಕಾಲಿಕ ಮಳೆ ದೊಡ್ಡ ಎಫೆಕ್ಟ್ ಕೊಟ್ಟಿದೆ. ಆದರೆ ಈ ಹಾನಿಗೊಳಗಾಗಿರುವಂತಹ ರೈತರಿಗೆ ಆದಷ್ಟು ಬೇಗ ಸರ್ಕಾರ ಒಂದು ಪರಿಹಾರವನ್ನು ಕೊಡಲೇಬೇಕು, ಆದಷ್ಟು ಬೇಗ ಕೊಡಬೇಕು. ಮುಂದಿನ ಈಗೇನು ಮುಂಗಾರು ಬೇರೆ ಮಾರ್ಚಲ್ಲಿ ಎಂಟ್ರಿ ಕೊಡತ್ತಂತೆ, ಅವರು ಮುಂದಿನ ಬೆಳೆಗೆ ರೆಡಿ ಆಗಬೇಕು. ಅದಕ್ಕೋಸ್ಕರ ಸರ್ಕಾರ ಇತ್ತ ಕಡೆ ಗಮನ ಹರಿಸಬೇಕು. ಒಟ್ಟಾರೆಯಾಗಿ ಹೇಳೋದಾದರೆ, ಪ್ರಕೃತಿ ಯಾವಾಗ ಯಾವ ರೂಪ ತಾಳತ್ತೆ ಅನ್ನೋದಕ್ಕೆ ಯಾರಿಗೂ ಕೂಡ ಊಹೆ ಮಾಡೋದಕ್ಕಾಗೋದಿಲ್ಲ. ಮುಂದಿನ 1 ವಾರಗಳವರೆಗೆ ಅಂದರೆ ಮಾರ್ಚ್ನವರೆಗೆ ಬಿಸಿಲು ಮುಂದುವರಿಯುತ್ತೆ, ಜೊತೆಗೆ ಮಳೆಯೂ ಕೂಡ ಇರುತ್ತೆ ಅಂತ ಹೇಳಲಾಗ್ತಾಗಿದೆ. ಈಗ ನಿಮಗೇನು ಅನ್ಸುತ್ತೆ ವೀಕ್ಷಕರೇ, ನಿಮ್ಮ ಊರಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ಪ್ರಸ್ತುತ ಹವಾಮಾನ ಹೇಗಿದೆ? ಇವತ್ತು ನಿಮ್ಮ ಊರಲ್ಲಿ ಮಳೆ ಏನಾದರೂ ಆಯ್ತಾ ಅಥವಾ ಬಿಸಿಲು ನೆತ್ತಿ ಸುಡ್ತಾಗಿತ್ತಾ? ಅಕಾಲಿಕ ಮಳೆಯಿಂದಾಗಿ ನಿಮ್ಮ ಬೆಳೆಗಳಿಗೆ ಏನಾದರೂ ಹಾನಿಯಾಗಿದೆಯಾ? ನೀವು ನಿಮ್ಮ ಗದ್ದೆಯಲ್ಲಿ ಯಾವ ಬೆಳೆ ಹಾಕಿದ್ದೀರಿ? ಈಗ ಮಳೆ ಬೇಕಾ ಅಥವಾ ಬಿಸಿಲು ಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದರ ಜೊತೆಗೆ ಸರ್ಕಾರ ಆದಷ್ಟು ಬೇಗ ಬೆಳೆ ಹಾನಿ ಪರಿಹಾರವನ್ನು ಕೊಡಬೇಕು. ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು, ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋವನ್ನು ರೈತರಿಗೆ ಮತ್ತು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೆ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಯಾಕಂತಂದರೆ ಇದು ಹವಾಮಾನ ಇಲಾಖೆಯ ಮುನ್ಸೂಚನೆ ಅಂತಲೇ ಹೇಳಬಹುದು. ಆದಷ್ಟು ಬೇಗ ಅವ್ರಿಗೂ ಕೂಡ ಯೂಸ್ ಆಗಲಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.